ಅವ್ರವ್ರ ಎಕ್ಸ್ಪೀರಿಯನ್ಸ್. ಹೌದು, ಏನಂತೀರಾ? ಒಂದಲ್ಲ ಒಂದ್ ವಿಷಯದಲ್ಲಿ ಎಲ್ಲರೂ ಕಳ್ಳನ್ ಮಕ್ಳೇ. ಸಮಯ ಸಿಚುವೇಶನ್ ಸ್ವಲ್ಪ ಅವಾಗ ಅವಾಗ ಒಂದೊಳ್ಳೊಳ್ಳೆ ಕಂಟೆಂಟ್ ರನ್ನ ಅಂತ ಅನ್ಬೋದು. ಪಕ್ಕದಲ್ಲಿ ಇದ್ದಾಗ ಅಂದ್ರೆ ನಾನೇ ನಿಂಗ್ ಚಿನ್ನ, ನೀನೇ ನನ್ ಬಂಗಾರ. ಬಟ್ ಏನಂತಂದ್ರೆ ಇಲ್ಲಿ ವೆಹಿಕಲ್ ಗಳನ್ನ ನಿಲ್ಸ್ಬೇಕಾರಲ್ಲ, ತುಂಬಾ ಕೇರ್ಫುಲ್ ಆಗಿರ್ರಿ. ನೋಡಿ, ಗಾಡಿ ಪಾರ್ಕ್ ಮಾಡಕ್ಕೆಲ್ಲ ಜಾಗ ಇರಲ್ಲ. ಇನ್ನೊಂದು ಆಕ್ಚುಲಿ ಏನ್ ಇನ್ನ ಮುಗ್ದಿಲ್ಲ, ನೋಡ್ಲೇಬೇಕು ಅಂದ್ರೆ ಬರ್ತಾ ಇದ್ವಿ. ಕರೆಕ್ಟ್ ಒಂದ್ ತಿಂಗಳಿಂದ 3 ಸಲ ಬಂದಿದ್ವಿ. ಏನ್ ಅನ್ಸುತ್ತೆ ಸಕಲೇಶ್ಪುರ ಅಂದ್ರೆ? ಯಾಕೆ ಅಷ್ಟೊಂದು ಫೀಲಿಂಗ್ಸ್ ಯಾಕೆ? ಅಂಡ್ ಏನಕ್ಕೆ ಅಂದ್ರೆ ಮೈಂಡ್ ಏನೇ ಆಗಿ ರಿಲೀಫ್ ಬೇಕು ಅಂದ್ರೆ, ಇಲ್ಲ ಒಂದ್ ಸ್ವರ್ಗ ನೋಡ್ಬೇಕು ಅಂದ್ರೆ ನೀವು ಸಕಲೇಶ್ಪುರಕ್ಕೆ ಬಂದು ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋದ್ರೆ ಬೇರೆ ಪ್ಲೇಸ್ ಹೋಗ್ಬೇಕು ಅನ್ಸೋದೇ ಇಲ್ಲ. ಅದು ನೀವು ಮಾನ್ಸೂನ್ ಟೈಮಲ್ಲಿ ಬಂದಿದ್ದೀರಾ ಅಂದ್ರೆ ಅಲ್ಟಿಮೇಟ್. ಹಲೋ, ನಮಸ್ಕಾರ. ಬಹಳ ದಿನಗಳ ನಂತರ ಬರೀ ನಾವು ನಮ್ಮ ಟೂರಿಸ್ಟ್ಗಳನ್ನ ಇಲ್ಲಿ ಬಂದವ್ರನ್ನ ಕರ್ಕೊಂಡು ಸುತ್ತಾಡಿ ಬೇಜಾರಾಗಿ, ಸದ್ಯಕ್ಕೆ ನಮ್ಮ ಸ್ವಲ್ಪ ಮೈಂಡ್ ಫ್ರೆಶ್ ಅಲ್ಲಿ ಇರಲಿ, ನಾವು ಸ್ವಲ್ಪ ನಡೆದಾಡೋಣ ಅಂತ ಅನಿಸ್ತು. ಸೊ ಹಂಗಾಗಿ ನಮ್ದೊಂದು ಸೈನ್ಯನ ಕಟ್ಕೊಂಡು ಹೊರಟಿದ್ವಿ. ಒಂದೊಂದೊಂದೊಂದು ಮುತ್ತುಗಳ ಥರ ಇದಾವೆ ನೋಡಿ. ಒಂದು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. 2, 3 ಮುಂದೆ 2 ಇದೆ. ಆಮೇಲೆ ಏನ್ ಸಮಾಚಾರ? ಹಿಂದೆ ಫೋನ್ ಇಟ್ಟೇನಪ್ಪ ಕಂದ. ಸೈಕಲ್ ಗ್ಯಾಪಲ್ ಮೆಸೇಜ್ ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಲ್ಲೋದ್ರು ಫೋನು, ಇದ್ರಲ್ಲೇ ಅರ್ಧ ಜೀವನ ಕಳೆದು ಅದ್ರಲ್ಲೇ ಐಎಸ್ ಮುಗಿಸ್ಕೊಂಡ್. ಏನ್ ಗೊತ್ತಾ, ಇಲ್ಲಿ ಫೋನ್ ಹಿಡ್ಕೊಂಡ್ ಮಾತಾಡಿದ್ರೆ ಎಲ್ಲರಿಗೂ ಕೇಳುತ್ತೆ. ಅದೇ ದೂರದಲ್ಲಿ ಮಾತಾಡಿದ್ರೆ ಏನ್ ಮಾತಾಡಿದೆ ಅಂತ ಯಾರಿಗೂ ಗೊತ್ತಾಗಲ್ವಲ್ಲ. ಏನ್ ಮಾಡಕ್ಕಾಗತ್ತೆ? ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಮಾತುಗಳನ್ನ ನಮ್ಮಂತ ಯುವಕರಿಗೆ ಹೇಳ್ಕೊಡ್ತಿರ್ತಾರೆ. ತಪ್ಪು ತಿಳ್ಕೊಬೇಡ ಆಯ್ತಾ? ಅವ್ರವ್ರ ಎಕ್ಸ್ಪೀರಿಯನ್ಸ್. ಹೌದು, ಏನಂತೀರಾ? ಒಂದಲ್ಲ ಒಂದ್ ವಿಷಯದಲ್ಲಿ ಎಲ್ಲರೂ ಕಳ್ಳನ್ ಮಕ್ಳೇ. ಸಮಯ ಸಿಚುವೇಶನ್ ಸ್ವಲ್ಪ ಅವಾಗ ಅವಾಗ ಒಂದೊಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು, ರನ್ನ ಅಂತ ಅನ್ಬೋದು. ಪಕ್ಕದಲ್ಲಿ ಇದ್ದಾಗ ಅಂದ್ರೆ ನಾನೇ ನಿಂಗ್ ಚಿನ್ನ, ನೀನೇ ನನ್ ಬಂಗಾರ. ನೀನ್ ಎಷ್ಟ್ ಸತಿ ಚಿನ್ನ, ರನ್ನ, ಮುದ್ದು ಒಂದೇ ಅನ್ನೋದ್ ಲೆಕ್ಕಕ್ಕೆ ಬರಲ್ಲ. ನಿನ್ನಷ್ಟ ಎಷ್ಟೈತೆ ಚಿನ್ನ ಅನ್ನೋದ್ರ ಮೇಲೆ ನಿನ್ ಜೀವನ ಒಳ್ಳೆ ಕಂಟೆಂಟ್ ಆಗಿ ಉಳ್ಕೊಳ್ಳುತ್ತೆ, ಒಳ್ಳೆ ಲೈಫ್ ಸಿಗುತ್ತೆ ಆಯ್ತಾ? ಆಮೇಲೆ ನಾವಿವಾಗ ಹೋಗ್ತಿರೋದು ಮಾರ್ನಹಳ್ಳಿ. ನಮಗೆ ಎಂಟ್ರಿ ಸಿಗುವಂತ ಒಂದು ಅಭಯ ಗಣಪತಿ ದೇವಸ್ಥಾನ. ಈಗ ಸದ್ಯಕ್ಕೆ ನಾವು ಸಕಲೇಶ್ಪುರದಿಂದ ಹೊರಟು ನಮ್ಮ ಶಿರಾಡಿ ಘಾಟ್ ಸೆಕ್ಷನ್ ಎಂಟ್ರೆನ್ಸ್ ಅಂದ್ರೆ ಸಕಲೇಶ್ಪುರದಿಂದ ಹೊರಟ ಮೇಲೆ ಏನ್ ಇವಾಗ ಘಾಟ್ ಸೆಕ್ಷನ್ ಶುರು ಮಾಡ್ತೀವಿ ಅದಕ್ಕೆ ಸಿಗುವಂತ ಕೊನೆ ಊರಿದು. ಇದಕ್ಕೆ ನಾವು ಮಾರ್ನಹಳ್ಳಿ ಅಂತ ಕರಿತೀವಿ. ತುಂಬಾ ಅಂದ್ರೆ ತುಂಬಾ ಒಂದ್ ಬ್ಯೂಟಿಫುಲ್ ಆಗಿರೋ ಜಾಗ ಇದಾಯ್ತಾ? ಕರ್ನಾಟಕದಲ್ಲಿ ಓಕೆ, 100% ಹೌದು. ಆಕ್ಚುಲಿ ನೋಡೋದೇ ಘಾಟ್ ಸೆಕ್ಷನ್ ವ್ಯೂ ಅಂತ ಎಲ್ಲರೂ. ಸಕಲೇಶ್ಪುರ ಅಂದಾಗ ಘಾಟ್ ಸೆಕ್ಷನ್ ಅಂತ ನೆನಪಾಗುತ್ತೆ. ಆ ನೆನಪಲ್ಲಿ ಸುಂದರವಾದ ಈ ಸೌಂದರ್ಯ ಮನ್ಸಿಗೆ ಬರುತ್ತೆ. ಆಗ ಫಾಗ್ ತುಂಬಿಕೊಂಡಿರೋದು, ಏನೋ ಒಂದು ಲೈಟ್ ಆಗಿ ಕೆಳಗಿಂದ ಹೊಗೆ ಹಾಕ್ತಿದಾರೆ ಅನ್ನೋ ಫೀಲ್ ಆಗ್ತಿರೋದು. ಮುಂದೆ ಲಾರಿ ಬರ್ತಿದೆ, ಹೊಗೆ ನಮಗೆ ಹಾಕ್ಸ್ಬೇಡ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಹೋಗು, ಇವಾಗ ನೋಡ್ಕೊಂಡು ಗಾಡಿ ಹೊಡ್ತು ಫಸ್ಟ್. ಇನ್ನು ಏನೇನೋ ಇದೆ ನಮ್ದೆಲ್ಲ ಮುಂದಕ್ಕೆ ಆಯ್ತಾ? ನೋಡಿ, ಇದು ನಮ್ ಚೆಕ್ ಪೋಸ್ಟ್. ಇಲ್ಲಿ ನಾನಿದ್ ಹೇಳ್ತೀನಿ ಇದ್ರ ಬಗ್ಗೆ. ಏನಂತಂದ್ರೆ ನೋಡಿ, ಆಕ್ಚುಲಿ ಏನಂದ್ರೆ ಆ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಅಂದ್ರೆ ಟೆಂಪಲ್ ಅಲ್ಲ, ಸ್ಟ್ಯಾಚು ಮಾತ್ರ ಮಾಡಿದ್ದಾರೆ. ಆ ಸ್ಟ್ಯಾಚು ಏನಕ್ಕೋಸ್ಕರ ಮಾಡೋದು ಅಂತಂದ್ರೆ ಅಲ್ಲಿ ಫಸ್ಟ್ ಒಂದು ಹೋಟೆಲ್ ಮಾಡಿದ್ರು. ಆ ಹೋಟೆಲ್ ಮಾಡಿದಾಗ ಆ ವರ್ಷ ಏನಾಯ್ತು, ಸಿಕ್ಕಾಪಟ್ಟೆ ಮಳೆ ಜಾಸ್ತಿ. ಆ ಹೋಟೆಲ್ ಮಾಡ್ಬೇಕಾದ್ರೆ ಏನ್ ಸುತ್ತ JCP ನಲ್ಲಿ ಅರ್ತ್ ವರ್ಕಿಂಗ್ ಕೆಲಸ ಮಾಡಿದ್ರಲ್ಲ, ಅವಾಗ ಮಳೆ ಜಾಸ್ತಿ ಬಂತು, ಮಣ್ಣು ಕುಸ್ತಾಯ್ತು. ಕುಸ್ತಾಗಿ ಕಂಪ್ಲೀಟ್ ಸುತ್ತ ಎಲ್ಲ ಮಣ್ಣು ಬಂದಿಟ್ಕೊಳ್ತು. ಮತ್ತೆ ಪಾರ್ಕಿಂಗ್ ಮಾಡೋದಕ್ಕಾಗ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋದಕ್ಕಾಗ್ಲಿ ಅವ್ರಿಗೆ ಆಗ್ಲಿಲ್ಲ. ಸೊ ಹಂಗಾಗಿ ಆ ಹೋಟೆಲ್ ಬಿಲ್ಡಿಂಗ್ ಇನ್ನೂ ಹಂಗೆ ಬಿದ್ದಿದೆ. ಬಟ್ ಅದೊಂದು ನೋಡಿ, ಇವತ್ತಿನವರೆಗೂ ಅದೊಂದು ಶಿವ ಮತ್ತೆ ಪಾರ್ವತಿದು ಸ್ಟ್ಯಾಚು ಮಾಡಿದ್ರು. ಅದು ಆಕ್ಚುಲಿ ಜೂಮ್ ಮಾಡಿ ತೋರಿಸಿದೀನಿ ವಿಡಿಯೋದಲ್ಲಿ, ನೋಡ್ಕೊಬಿಟ್ರೆ ಇನ್ನೂ ಹಂಗೆ ಇದೆ ಇದು. ಬಟ್ ಆ ಜಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಮುಂದೆ ಫ್ಯೂಚರ್ ಅಲ್ಲಿ ಅದನ್ನ ಇನ್ನೂ ತುಂಬಾ ಚೆನ್ನಾಗಿ ಮಾಡಿ ಮತ್ತೆ ಓಪನ್ ಮಾಡ್ತಾರಲ್ಲೋ ಗೊತ್ತಿಲ್ಲ. ಖಂಡಿತ ಒಂದು ಓಪನ್ ಆಗಿ
ನಮ್ ಸಕಲೇಶ್ಪುರದಲ್ಲಿ ಬರೋ ಎಲ್ಲರಿಗೂ ಹೊಟ್ಟೆ ಇಸ್ಕೊಂಡು ಘಾಟ್ ಸೆಕ್ಷನ್ ಹತ್ರ ಬಂದಿರ್ತೀವಿ. ದೇವಸ್ಥಾನ ಅಲ್ಲ ಅದು, ಅಲ್ಲ 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 ಶಿವಭಾರತಿ ಸ್ಟ್ಯಾಚು ಕಟ್ಟೋರಲ್ಲ. ಸ್ಟ್ಯಾಚು ಆಕ್ಚುಲಿ ಅವ್ರು ಜಸ್ಟ್ ಮಾಡಿದ ಏನಕ್ಕೆ ಅಂದ್ರೆ ಒಂದು ಕಟ್ಬೋದಾಗಿತ್ತಲ್ಲ. ಟೆಂಪಲ್ ಮಾಡಿದ್ದೆ ಅದು ಏನ್ ಗೊತ್ತಾ, ಕೂರ್ಸಿರೋದಂತ ವಿಗ್ರಹ ಕೂರ್ಸಿದಾರಲ್ಲ, ಅದು ಆಕ್ಚುಲಿ ಶೋ ಅಪ್ ಅಂತ ಕೂರ್ಸಿದ್ದು. ಹಿಂದ್ಗಡೆ ಒಂದು ಫಾಲ್ಸ್ ಇದೆ, ಅದು ಆ ಫಾಲ್ಸ್ ನೀರ್ ಬರ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಅದೇನಂದ್ರೆ ಏನಂದ್ರೆ ಎಲ್ಲ ಅವರು ಕ್ಲೋಸ್ ಮಾಡೋದ್ಮೇಲೆ ಎಲ್ಲ ಹಾಳು ಬಿದ್ದಿದೆ, ಶಿವ ಪಾರ್ವತಿ ಸ್ಟ್ಯಾಚ್ಯೂ ಇದಾಗಿದೆ, ಸುತ್ತ ಮಣ್ಣು ತುಂಬ್ಕೊಬಿಟ್ಟಿದೆಯಲ್ಲ, ಹಂಗಾಗಿ ಅವ್ರದ್ದು ಗುಂಡಿ ಆಗಿದೆ. ಬಟ್ ಒಂದಲ್ಲ ಒಂದಿನ ಯಾರಿಗಾದ್ರೂ ಒಂದ್ ಒಳ್ಳೆ ಮನ್ಸು ಕೊಟ್ಟು ಆದಷ್ಟು ಬೇಗ ಜಾಗ ಮತ್ತೆ ರೀಓಪನ್ ಆಗ್ಲಿ, ಅಲ್ಲೊಂದು ಒಳ್ಳೆ ಹೋಟೆಲ್ ಓಪನ್ ಆಗ್ಲಿ, ಶಿವ ಮತ್ತೆ ನಮ್ಮ ಪಾರ್ವತಿ ಸ್ಟ್ಯಾಚ್ಯೂ ಏನಿದೆ ಅದಕ್ಕೆ ಸ್ವಲ್ಪ ಬಣ್ಣ ಎಲ್ಲ ಬೆಳೆದು ತುಂಬಾ ಚೆನ್ನಾಗಿ ಕಾಣೋ ತರ ಆಗ್ಲಿ, 100 ಜನ ಬಂದ ಅದ್ರ ಜೊತೆ ಫೋಟೋ ತೆಕ್ಕೊಳ್ಳೋ ತರ ಆಗ್ಲಿ, ಈ ವಿಡಿಯೋದಿಂದಲೇ ಶುರು ಆಗ್ಲಿ ಅಂತ ಅನ್ಕೊಳ್ಳೋಣ. ಓಕೆ, ಮತ್ತೆ ಸಿಗೋಣ. ಇಲ್ಲ, ಮೇಲ್ಗಡೆ ಫ್ಲೈಟ್ ಅಲ್ಲಿ ಹೋಗಿತ್ತು. ನಮಗೆ ಗ್ಲಾಸ್ ಕರ್ಕೊಂಡೇ ಹೋಗಿಲ್ಲ. ಅದು ನಿಮ್ ಕೀರ್ತಿ ಬ್ರೋ ಜೊತೆ ಹೋಗಿದ್ರಲ್ಲ, ಅವ್ರು ಆಕ್ಚುಲಿ ರೋಡಲ್ಲಿ ರೋಡ್ ಗಾಡಿ ಓಡಿಸ್ತಿರೋದು. ಅವ್ರು ಸೀಟ್ ಬೆಲ್ಟ್ ಹಾಕಿದ್ರು ಅಂತ ಅರ್ಥ ಮಾಡ್ಕೊಳ್ರಿ. ಅವ್ರು ಇವತ್ತಿಲ್ಲಿ ಮುಂದವ್ರೆ. ಸಮಾಜಕ್ಕೆ ತಪ್ಪು ಮಾಹಿತಿ ನೀಡಬಾರ್ದು, ಅದಕ್ಕಾಗಿ ನಾನು ಒಂದಿನ ವಿಡಿಯೋಗೋಸ್ಕರ ಅಲ್ಲ, ಅಲ್ಲ ಒಂದ್ ನಿಮಿಷ ವೇಟ್ ಆಯ್ತು ಬ್ರೋ. ವಿಡಿಯೋಗೋಸ್ಕರ ಮಾತ್ರ ಅಲ್ಲ, ಒಂದಿನಕ್ಕೆ ಬೆಲ್ಟ್ ಹಾಕೋದಲ್ಲ, ಜೀವನ್ ಪರ್ಯಂತ ಹಾಕೊಂಡು ಓಡಿಸು. ಬಸ್ಸು ಏನೇ ಮೆಸೇಜ್ ಪ್ರಪಂಚಕ್ಕೆ ಕೊಡಕ್ಕಿಂತ ಮುಂಚೆ ನಾನ್ ಕರೆಕ್ಟ್ ಆಗಿರ್ಬೇಕಂತೆ. ನಾನು ವಿಡಿಯೋ ಹಿಡ್ಕೊಂಡ ತಕ್ಷಣ ತೆಗೆದು ಸೀಟ್ ಬೆಲ್ಟ್ ಈಗ ಹಾಕತ್ತಿದ್ದೆ, ಅಲ್ಲೇ ಗೊತ್ತಾಗಲ್ಲ ನೀ ಕಳ್ಳನ್ ಮಗ ಅಂತ. ಅದನ್ನ ಮಾಡ್ಬಿಟ್ಟು ಇಲ್ಲ ಅಣ್ಣ ಸುಸು ಮಾಡಕ್ ಹೋಗೋರೆ ಚಂದಿಗೆ. ಊರು ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ಒಬ್ನೇ ಕುತ್ಕೊಂಡ್ ಮಾಡು. ದಯವಿಟ್ಟು ವಾಯ್ಸ್ಗೆಲ್ಲ ಸ್ವಲ್ಪ ಅಲ್ಲಲ್ಲೇ ಟಕ್ ಟಕ್ ಅಂತ. ಅದೇ ಎಲ್ಲ ನನ್ ಮಾನ ಮರ್ಯಾದೆ ಎಲ್ಲ ತೆಗ್ದಿಟ್ಟಿದೆ. ಅದು ಬೇರೆ ಇತ್ತ ನಿಂಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಇಲ್ದಿರೋದ್ನೆಲ್ಲ ಹೇಳಿಟ್ಟವನಿಗೆ ಮರ್ಯಾದೆ. ಅವಳೇನಾದ್ರು ನೋಡ್ಬಿಟ್ರೆ ನನ್ನ ಗತಿ ಮಾಡ್ಬಿಡ್ತಾರೆ. 10 minutes later. ನಾನಿವಾಗ ಸಕಲೇಶ್ಪುರದಿಂದ ಹೊರಟ ಮೇಲೆ ಇವಾಗ ಒಂದು ಸೀದಾ ನಮ್ಮ ಮಾರ್ನಹಳ್ಳಿಯಿಂದ ಒಂದೆಲ್ಲ 2 ಕಿಲೋಮೀಟರ್ ಟೌನಿಗೆ ಬಂದ್ಮೇಲೆ ಒಳ್ಳೆ ಸೂಪರ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ. ಈ ಫಾಲ್ಸ್ ನ, ಈ ಸೌಂಡ್ ನ, ಈ ವಾಟರ್ ನ ನೀವು ಖಂಡಿತವಾಗ್ಲೂ ನೋಡಿರಲ್ಲ. ನೋಡ್ತೀರಾ ಹೇಗಿದೆ ಅಂದ್ರೆ ಸೂಪರ್ ಆಗಿದೆ. ಫುಲ್ಲು ಡೀಪ್ ಆಯ್ತಾ. ಓಕೆ, ಬಟ್ ಏನಂತಂದ್ರೆ ಇಲ್ಲಿ ವೆಹಿಕಲ್ ಗಳನ್ನ ನಿಲ್ಸ್ಬೇಕಾರಲ್ಲ, ತುಂಬಾ ಕೇರ್ಫುಲ್ ಆಗಿರ್ರಿ. ನೋಡಿ, ಗಾಡಿ ಪಾರ್ಕ್ ಮಾಡಕ್ಕೆಲ್ಲ ಜಾಗ ಇರಲ್ಲ. ಬಟ್ ಪರ್ಫೆಕ್ಟ್ ಆಗಿ ನೋಡೋದಕ್ಕೆ ನೋಡ್ಲೇಬೇಕು ಅನ್ನೋ ಟೂರಿಸ್ಟ್ ಪ್ಲೇಸ್ ಅಲ್ಲ. ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀರು ಕೂಡ ಅಷ್ಟೇ ಫೋರ್ಸ್ ಆಗಿ ಆಗ್ತಿದೆ. ತೋರಿಸ್ತೀನಿ ಇದು ನಮ್ಮ ಇವಾಗೇನ್ ನಾವು ಸಕಲೇಶ್ಪುರದಿಂದ ಹೊರಟು ಮಾರ್ನಹಳ್ಳಿ ಬಂದ್ಮೇಲೆ, ಮಾರ್ನಹಳ್ಳಿಯಿಂದ ಶುರು ಮಾಡೋದ್ವಲ್ಲ, ಮೊದಲನೇ ಒಂದು ವಾಟರ್ ಫಾಲ್ಸ್ ನೋಡಿದ್ವಿ. ಬಟ್ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿರೋ ಜಾಗ ಅದು. ಬಟ್ ಏನ್ ಅದ್ರಲ್ಲೊಂದು ಫಾಲ್ಟ್ ಅಂದ್ರೆ, ನಾವು ರೋಡ್ ಹೈಟ್ ಅಲ್ಲ ಆಯ್ತು, ಫಾಲ್ಸ್ ಡೌನ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ಆ ವಾಟರ್ ಫಾಲ್ಸ್ ಆ ಕಡೆ ಇಲ್ದೆ ಈ ಕಡೆ ಸೈಡಿಗೆ ಇದ್ಬಿಟ್ಟಿದ್ರೆ, ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗಿರೋ ಒಂದು ವಾಟರ್ ಫಾಲ್ಸ್ ಆಯ್ತಾ. ಅದು ಹೇಗಿತ್ತು ಏನು ಅನ್ನೋದಕ್ಕೆ ತುಂಬಾ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ ನಿಮಗೆ. ನೋಡಿದ ತಕ್ಷಣ ಅದು ವಾಟರ್ ಫಾಲ್ಸ್ ಅಂತ ಅಷ್ಟೊಂದು ಫೀಲ್ ಆಗಲ್ಲ, ಯಾಕೆಂದ್ರೆ ತುಂಬಾ ಹೈಟಲ್ ಇದೀವಿ ನಾವು. ಏನಿಲ್ಲ ಅಂತಂದ್ರೂ ಒಂದು 40-45 ಅಡಿ ನಾವು ಹೈಟಲ್ ಮೇಲ್ಗಡೆ ಇದೀವಿ. ಸೊ ಹಂಗಾಗಿ ಅದಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ. ಬಟ್ ಯಾರಾದ್ರೂ ನೆಕ್ಸ್ಟ್ ಟೈಮ್ ಈ ರೋಡ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಸಿಕ್ಕಿದ್ರೆ ಖಂಡಿತ ರೋಡ್ ಅಲ್ಲಿ ಮಾತ್ರ ಗಾಡಿ ನಿಲ್ಸಬೇಕಾದ್ರೆ ಕರೆಕ್ಟ್ ಆಗಿ ಪಾರ್ಕಿಂಗ್ ಇಲ್ಲಿ ಜಾಗ ಇದೆ ನೋಡ್ಕೊಂಡು, ರೋಡ್ ಅಲ್ಲಿ ಯಾವ ಗಾಡಿಗಳು ವೆಹಿಕಲ್ ಗಳು ಬರ್ದಿರೋಂತ ಒಂದು ಸೈಡ್ ಅಲ್ಲಿ ಜಾಗ ಇರುತ್ತೆ, ನೋಡ್ಕೊಂಡು ನಿಲ್ಸಿ ಆಮೇಲೆ ಬಂದ್ಬಿಟ್ಟು ನೋಡ್ರಿ. ಮಕ್ಳುಗಳಿದ್ರೆ ದಯವಿಟ್ಟು ರೋಡಿಗೆ ಬಿಟ್ಕೊಳಕ್ ಹೋಗ್ಬಿಡಿ, ಓಕೆನಾ? ಓಕೆ, ಮುಂದೆ ಹೋಗ್ತಾ ಇನ್ನು ಸುಮಾರು ಇವತ್ತು ಅಪ್ಡೇಟ್ಗಳು ನಿಮಗೆ ಕೊಡೋಕ್ಕಿದೆ. ಸೈಕಾಗಿ ಹೋಗೋದಂತ ಗ್ಯಾರಂಟಿ. ತೋರಿಸ್ತೀನಿ, ಮತ್ತೆ ಸಿಗೋಣ. ಓಕೆ, ಬಾಯ್.
ಭೇಟಿ ಆಗೋಣ. ಭೇಟಿ ಆಗ್ಬಿಡೋಣ. ಮತ್ತೆ ಸಿಗೋಣ ಇನ್ನೊಂದು ಫಾಲ್ಸ್. ಆಕ್ಚುಲಿ ಏನಂದ್ರೆ ನಾನು ಸಿಗರೇಟ್ ಸೇದಿ ಕರೆಕ್ಟ್ ಆಗಿ 1 ಗಂಟೆ 22 ನಿಮಿಷಗಳಾಯ್ತು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ವಾ 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 ಏನೋ ಹೇಳ್ತಾರೆ. ಏನ್ ಗುರು ಇದು, ಕ್ಲಾಸ್ ಇಳಿಸು, AC ಹಾಕಿಲ್ಲ ಅಂದ್ರೆ ನೋಡಿ. ಟರ್ನ್ ಆಯ್ತಾ, ನೈಟ್ ಹೊತ್ತು ಬಂದಿರ್ತಾರೆ ನೋಡಿ, ಗಾಡಿ ಹೋಗ್ಬಿಟ್ಟಿದೆ. ಸಾರಿ, ಯಾರ್ದು ಏನೋ, ಯಾರಿಗೂ ಏಟಾಗೋದ್ರೆ ಅಷ್ಟೇ ಸಾಕು. ಕೆಲ್ಸಗಳು ಮಾಡ್ತಾನೆ ಇದಾರೆ, ಆದಷ್ಟು ಬೇಗ ಕ್ಲಿಯರ್ಗಳಾಗ್ಲಿ. ಬಟ್ ಒಂದು ವಿಷಯನ ತುಂಬಾ ನೆನಪಲ್ಲಿ ಇಟ್ಕೊಳ್ರಿ, ಯಾವುದೇ ರೋಡ್ ಅಂದ್ರೆ ಇದೆಲ್ಲ, ಈ ರೋಡ್ ಅಂತಲ್ಲ, ಯಾವ್ದಾದ್ರು ಅಷ್ಟೇ. ಈಗ ಏನ್ ನಮ್ ಮಳೆಗಾಲ ಶುರುವಾಗುತ್ತೆ, ಮಳೆ ಸ್ಟಾರ್ಟಿಂಗ್ ಟೈಮ್ ಇದೆ ಗೊತ್ತಾ. ಸೊ ಆ ರೋಡ್ಗಳಲ್ಲಿ, ಅದ್ರಲ್ಲೂ ಈ ಸಿಮೆಂಟ್ ರಸ್ತೆ ಎಲ್ಲೆಲ್ಲಿದೆ ಅಲ್ಲಿ ನಿಮ್ ವೆಹಿಕಲ್ ಗಳನ್ನ ಏನೇ ಅರ್ಜೆಂಟ್ ಇದ್ರು ದಯಮಾಡಿ ಒಂದ್ 60 ಅಥವಾ 50 ಮೇಲೆ 60 ಒಳಗಡೆನೆ ಆದಷ್ಟು ಸೇಫ್ಟಿ ಡ್ರೈವ್ ಮಾಡೋದನ್ನ ಕಲ್ತ್ಕೊಳ್ರಿ. ಯಾಕೆಂತಂದ್ರೆ ಆಯಿಲ್ಗಳು ಚೆಲ್ಲಿರುತ್ತೆ, ಡೀಸೆಲ್ಗಳು ಚೆಲ್ಲಿರುತ್ತೆ, ಗಾಡಿಗಳನ್ನ ಬ್ರೇಕ್ ಅಪ್ಲೈ ಮಾಡಿದಾಗ ಬ್ರೇಕ್ಗಳು ಸಿಗಲ್ಲ. ಸೊ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ದಯಮಾಡಿ ತುಂಬಾ ಕೇರ್ಫುಲ್ ಆಗಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ನಾವು ಅಲ್ಲಿಂದ ಶುರು ಮಾಡಿ ಏನಿವಾಗ ಸಕಲೇಶ್ಪುರದಿಂದ ಫಸ್ಟ್ ರೈಲ್ವೆ ಸ್ಟೇಷನ್ ಶುರು ಮಾಡಿದ್ವಿ, ಅಲ್ಲಿಂದ ವಾಟರ್ ಫಾಲ್ಸ್ ಆಯ್ತು. ನೆಕ್ಸ್ಟ್ ಈಗ ಬಂದಿರೋದು ಒಂದೊಳ್ಳೆ ತುಂಬಾ ಚೆನ್ನಾಗಿರೋ ಒಂದು ವ್ಯೂ ಆಯ್ತಾ. ನೋಡಿ ಇಲ್ಲಿ ಬಂದಿದ್ದೀವಿ. ಹೇಗಿದೆ ಏನ್ ಇವಾಗ ನಿಮಗೆ ಆ ಸೈಡ್ ಅಲ್ಲಿ, ಅಂದ್ರೆ ನಾನು ತೋರಿಸ್ತಿರೋದು ಆ ಕಡೆ ಲಾಸ್ಟ್ ಅಲ್ಲಿ ಇದೆಲ್ಲ, ಅಲ್ಲಿಗೆ ಹೋಗ್ತೀವಿ. ಇವಾಗ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ನಿಂತ್ಕೊಂಡು ಮತ್ತೆ ಅಲ್ಲಿ ನಾನು ವಿಡಿಯೋ ಮಾಡಾಕ್ತೀನಿ, ನೋಡ್ಕೊಳ್ರಂತೆ. ಸದ್ಯಕ್ಕೆ ಇಲ್ಲಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಬಿಸಿ ಆಗ್ಬಿಟ್ರಪ್ಪ, ಫೋಟೋ ತೆಗಿಯೋದ್ರಲ್ಲಿ, ಸೆಲ್ಫಿ ತೆಗಿಯೋದ್ರಲ್ಲಿ. ಕೆಳಗಡೆ ಹೋಗ್ತಾ ಒಂದು ಹೊಳೆ ಕೂಡ ಸಿಗುತ್ತೆ ಆಯ್ತಾ. ಮತ್ತೆ ಸಿಗೋಣ. ರೈಲ್ವೆ ಸ್ಟೇಷನ್ ಆಯ್ತು, ವಾಟರ್ ಫಾಲ್ಸ್ ಆಯ್ತು, ಒಂದು ವ್ಯೂ ಆಯ್ತು ಸಿಂಪಲ್ ಆಗಿ. ಮತ್ತೆ ಮುಂದಕ್ಕೆ ಹೋಗ್ತಾ ಇದೀವಿ. ಇನ್ನ ಶುರು ಆಗ್ತಿಲ್ಲ, ಏನಂದ್ರೆ ಇಲ್ಲಿ ತನಕ ಇನ್ನು ಶುರುಲಿದೀವಿ. ಹೋಗ್ತಾ 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 ಒಂದೊಂದೊಂದೊಂದೊಂದೇ ಶುರು ಆಗುತ್ತೆ. ಏನಪ್ಪಾ ಎಲ್ಲ ಸಾಂಗ್ಸ್ ಏನ್ ಹಾಕಿದಾಗ ಆವಾಗ ಬ್ಲಾಗ್ ಇದ್ ಮಾಡ್ಬಿಡ. ಯಾಕಂದ್ರೆ ಇದ್ ಬರುತ್ತೆ, ಏನ್ ಬರುತ್ತೆ, ಲೈಕ್ ಏನಪ್ಪಾ ಯೂಟ್ಯೂಬ್ ಅಲ್ಲಿ ಹಾಕಂಗಿಲ್ಲ. ಯಾವ ಸಾಂಗ್ ಹಾಕಿದ್ವಿ ಇಲ್ಲಿ? ಸಾಂಗ್ ಹಾಕಿದ್ರು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಆಗ ಸಾಂಗ್ ಕೇಳಿಸ್ಬಾರ್ದು. ವಿತಿನ್ 2 ಸೆಕೆಂಡ್ ಇಲ್ಲ 3 ಸೆಕೆಂಡ್ ಅಷ್ಟೇ ಸೈಕ್ ಬರುತ್ತೆ. ನೋಡ್ರಪ್ಪ, ಎಲ್ಲಾ ಕ್ರಿಯೇಟರ್ಸ್ ತಿಳ್ಸ್ಕೊಬಿಟ್ರಿ. ನಮ್ ಭಾಷೆ ಹೇಳಿದ್ರು, ಯಾರೇ ಯೂಟ್ಯೂಬರ್ಸ್ ಆಗಿರ್ಲಿ, ನೀವು ವಿಡಿಯೋ ಮಾಡ್ಬೇಕಾದ್ರೆ, ವ್ಲಾಗ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿಯಾಗ್ಲಿ ಸಾಂಗ್ಸ್ ಹಾಕ್ಬೇಡಿ, ಸ್ಟ್ರೈಕ್ ಬರುತ್ತೆ. ಸುಮ್ನೆ ವಿಡಿಯೋ ರಿಮೂವ್ ಮಾಡ್ಬಿಡ್ತಾರೆ ಯೂಟ್ಯೂಬ್ ಇಂದ. ಅಣ್ಣ ಹೇಳ್ತವ್ರೆ 3 ಸೆಕೆಂಡ್ಸ್ ಅಷ್ಟೇ, ಯಾವ್ದೇ ಸಾಂಗ್ ಆಗ್ಲಿ 3 ಸೆಕೆಂಡ್ಸ್, ಅದಕ್ಕೆ ಮೇಲೆ ಯಾವ್ದೇ ಹಾಕ್ಬೇಡಿ. ಅರ್ಥ ಮಾಡ್ಕೊಳ್ರಿ. ಓಕೆ, ಓನ್ ಮ್ಯೂಸಿಕ್ ಇದ್ರೆ ಹಾಕ್ಬೋದು. ಸರಿ, ಓಕೆ, ಮುಂದೆ ಸಿಗೋಣ. ಇನ್ನು ಹೋಗ್ತಾ ಪೀಸ್ಫುಲ್ ಆಗಿರೋ ಜಾಗಗಳನ್ನ ತೋರಿಸ್ತಾ ಇರ್ತೇನೆ, ನೋಡ್ತಾ ಇರಿ, ಮಸ್ತ್ ಮಜಾ ಮಾಡ್ತಾ ಇರೋಣ. ಏನಂತೀರಾ? 1 hour later. ಪ್ರತಿ ಒಂದನ್ನು ಅಪ್ಡೇಟ್ ಆಗಿ ಒಂದೊಂದೇ ವಿಡಿಯೋ ಬಿಡು. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹಂಗ್ ಬಿಡು. ಇಲ್ಲಿ ಒಂದು ಫಾಲ್ಸ್ ಇದೆ ಮಚ್ಚಾ. ಆಕ್ಚುಲಿ ಇಲ್ಲಿ ಹೋಗಕ್ ಆಗಲ್ಲ. ಇಲ್ಲ ಹೋಗಕ್ಕಲ್ಲ, ದೂರದಿಂದ ಒಂದು ವಿಡಿಯೋ ಮಾಡೋಣ. ರೈಟ್ ಸೈಡಿಗೆ ಹಾಕ್ತೀನಿ ಗಾಡಿ. ಬೇಡ ನಾನು ಹಂಗೆ ಮಾಡ್ಕೊಂಡು ಈ ತರ ಎಲ್ಲಾ ಕಡೆ ನಿಲ್ಸ್ಕೊಂಡ್ರೆ ಮಳೆಗಾಲದಲ್ಲಿ ಮಾತ್ರ ಸಿಗೋಂತ ಫಾಲ್ಸ್ ಇದೆ. ನೋಡಿ, ಇದೊಂದು ಫಾಲ್ಸ್ ಅನ್ನತ್ತೆ. ನೀರು ಇವತ್ತು ಮಳೆ ಕಮ್ಮಿ ಆಗಿದೆ, ಮಳೆ ಬಂದಾಗ ತುಂಬಾ ಜಾಸ್ತಿ ನೀರು ಬರುತ್ತೆ. ಮಳೆ ಇಲ್ವಲ್ಲ, ಹಾಗಾಗಿ ಈಗ ದಯಮಾಡಿ ಕೀರ್ತಿ ಕುಮಾರ್ ಅವ್ರೆ, ಸೈಡಲ್ಲಿ ಜಾಗ ಇದೆ ನೋಡಿ, ಅಲ್ಲಿ ಜಾಗ ಓಟೇಕ್ ಮಾಡಲಿ. ಹೋಗ್ಬಿಡು ಆಯ್ತು. ಹೆಸರು ಇಡಕ್ಕೆ ಇವತ್ತಿಂದ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ಬಿಡೋರು. ನೀನೆ ನಮ್ ಕಡೆಗಳು ನೀನೇ ಮಾಡು. ಬೋರ್ಡ್ ನಾನು ಹಾಕ್ಸ್ತೀನಿ. ಅವಲೇ ಅಪಲೇ ಬೈಕ್ ಇದೆ ಇರೋ ಬಸ್ಸು. ಇವ್ನು ಯಾರ್ರಿ ಮಂಗ್ಯ ಗಾಡಿ ಸರಿ. ದೇವ್ರೇ ಭಗವಂತ, ಏನ್ ಸಿಕ್ತಣ ನಂಗೂ ಕೊಡೋಣ. ಅಣ್ಣ ತೂಕಕ್ಕಾಗದ್ರೆ ಕೆಜಿ ಲೆಕ್ಕದಲ್ಲಿ ನನಗೆ 1 ಪೀಸ್ ಹೇಳಿದೀನಿ. ನನಗೆ 10 ರೂಪಾಯಿ ಸಿಕ್ಕಲ್ಲ. ಇಲ್ಲ, ಯಾವ್ದು ಕ್ಲಾಂಪ್ ಅನ್ಸುತ್ತೆ.
ಖುಷಿ ಆಗೋಗ್ಬಿಟ್ಟ ನನ್ನ ಕಬ್ಬಣ ಸಿಕ್ಕಿದ್ಕೇನೆ. ನೋಡಿ ಇದು ಡಬಲ್ ಟರ್ನ್ ಅಂತ. ಯಾವ ಡಬಲ್ ಟರ್ನ್? ಬರ್ಬಾರ್ದಲ್ಲಪ್ಪ ಬರೋ. ನಡಿ ನಡಿ ನಡಿ, ಒಳ್ಳೆ ಸೀನ್ ತೋರ್ಸಿದೀನಿ, ಕಟ್ ಮಾಡ್ಕೊಬಿಡು. ಅಣ್ಣ ಕೈಲಿ ಹಿಡ್ಕೊಂಡಿಲ್ಲ, ಹಂಗ್ ಬಿಡ್ತಾವ್ರೆ. ಆಯ್ತಾ? ಅಲ್ಲಿ ಕೈಲಿ ಸಿಗರೇಟ್ ಇಟ್ಕೊಂಡವನೆ. ಅಲ್ಲ ತೆಗಿ, ಅವನ್ನೆಲ್ಲ ಹಾಕ್ತಾರೆ. ಯಾರ್ದು? ನಾನ್ ಯಾರಿಗೆ ಹೇಳ್ದೆ? ಯಾರಿಗೆ? ಅಣ್ಣ ನೋಡ್ 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 ನೋಡು, ಡ್ರೈವಿಂಗ್ ಸೆನ್ಸ್ ಇಲ್ಲ ಅಂತ ಹೇಳಿದ್ ಇಷ್ಟ ಕೆಪ್ರಸುಂಟಿಗಳು ಎಲ್ಲಿಂದ ಬತ್ತಿರ್ಲಿ? ಗಾಡಿ ಕೆಟ್ಟ ನಿಂತೈತೆ, ಅದು ಮುಂದಕ್ಕೆ ಹೋಯ್ತು. ಹುಡುಗಿ ಕೂರ್ಸ್ಕೊಂಡ್ರೆ ಜೋಶ್ ಬೇರೆ ನಿಮ್ಗೆ, ಜಾತ್ರೆ ಆಗ್ಬಿಡ್ತೀರ ಮಕ್ಳ. ನೋಡ್ಕೊ ಬರ್ಲಾ? ಖುಷಿ ನೋಡಿಲ್ಲ? ಹೇಳಿದೀನಿ ಮುಂದೆ ನಿಲ್ಸಿರ್ತಾನ ಬಾ. ಅವನಿಗೆ ಯಾವ್ದಂತ ಒಂದು ಪ್ರೈವಸಿ ಜಾಗ ಸಿಗುತ್ತಲ್ಲ ಅಲ್ಲಿ. ನೀರ್ ಕುಡಿತೀರಾ? ಕುಡ್ದೆ ಕುಡ್ದೆ, ನಮಗೆ ಅಡ್ಜಸ್ಟ್ ಆಗುತ್ತೆ. ಎಲ್ಲಿ ನೋಡಿದ್ರು ನೀರು, ಸಕಲೇಶ್ಪುರದಲ್ಲಿ ನೀರು ನೀರು. ಒಂದ್ ನಿಮಿಷ ನೋಡಿ, ನಮ್ಮ ಬಾಯ್ಸ್ ಕುಣಿತವ್ರೆ. ಜಾಕಿ 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 ಎಲ್ಲ ಕಂಟೆಂಟ್. ಜಾಕಿ 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 2 hours later. ಅದ್ ಹಳ್ಳ ಬೇರೆ. ಏನ್ ಇವಾಗ ಇನ್ನೆಲ್ಲ ಗುಡ್ಡದಿಂದ ಬರೋ ನೀರುಗಳು ಇದಾಗ್ತಾ ಹೋಗ್ತವೆ, ಹೋಗ್ತಾ ಹೋಗ್ತಾ ಹಳ್ಳ ಆಗ್ತವೆ. ಹಾಯ್ ಫ್ರೆಂಡ್ಸ್, ಆಮೇಲೆ ನೋಡಿ ಅಲ್ಲಿಂದ ವಾಟರ್ ಫಾಲ್ಸ್ ಮುಗಿಸ್ಕೊಂಡ್ವಿ. ಮುಂದೆ ಬರ್ತಾ ನಾನು ಹೇಳ್ದೆ ನಿಮಗೆ ಇನ್ನೊಂದು ರೋಡ್ ಸೈಡ್ ಅಲ್ಲೇ ಬರೋದು ಇನ್ನೊಂದು ವಾಟರ್ ಫಾಲ್ಸ್ ತೋರಿಸ್ತೀನಿ ಅಂತ. ಸದ್ಯಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಹೆಂಗಿದೆ ಅಂತ ನೀವೇ ಅಲ್ಲಿಗೆ ಹೋದ್ಮೇಲೆ ನೀವೇ ಹೇಳ್ತೀರಿ. ಓಕೆ ಬರ್ರೋ ಬೇಗ ಬರೋ. ಹೇಗ ಅನಿಸ್ತಿದೆ ಸಕಲೇಶ್ಪುರ? ಆಕ್ಚುಲಿ ಏನಂದ್ರೆ ಈಗ ಸುಮ್ನೆ ಎಲ್ಲಾ ವರ್ಷದಿಂದ ನೋಡ್ತಾನೆ ಇದೀನಿ, ಆದ್ರೂ ಇನ್ನ ಮುಗ್ದಿಲ್ಲ. ನೋಡ್ಲೇಬೇಕು ಅಂತ ಬರ್ತಾ ಇದೀವಿ. ಕರೆಕ್ಟ್ ಒಂದ್ ತಿಂಗಳಿಂದ 3 ಸಲ ಬಂದಿದ್ವಿ. ಏನ್ ಅನ್ಸುತ್ತೆ ಸಕಲೇಶ್ಪುರ ಅಂದ್ರೆ? ಯಾಕೆ ಅಷ್ಟೊಂದು ಫೀಲಿಂಗ್ಸ್ ಯಾಕೆ? ಅಂಡ್ ಏನಕ್ಕೆ ಅಂದ್ರೆ ಮೈಂಡ್ ಏನೇ ಆಗ್ಲಿ ರಿಲೀಫ್ ಬೇಕು ಅಂದ್ರೆ, ಇಲ್ಲ ಒಂದ್ ಸ್ವರ್ಗ ನೋಡ್ಬೇಕು ಅಂದ್ರೆ ನೀವು ಸಕಲೇಶ್ಪುರಕ್ಕೆ ಬಂದು ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋದ್ರೆ ಬೇರೆ ಪ್ಲೇಸ್ ಹೋಗ್ಬೇಕು ಅನ್ಸೋದೇ ಇಲ್ಲ. ಅದು ನೀವು ಮಾನ್ಸೂನ್ ಟೈಮಲ್ಲಿ ಬಂದಿದ್ದೀರ ಅಂದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮೂರ್ ಬಗ್ಗೆ ಇಷ್ಟೊಂದು ಖುಷಿಯಾಗಿ ಮಾತಾಡಿದ್ರೆ ನಮಗೆ ಅದೊಂದು ಸಂತೋಷ. ಅಲ್ಲಿ ಇಷ್ಟ ಆಗಿ ನಮ್ ಮೊದ್ಲು ಎಲ್ಲಿಗೆ ಹೋದ್ರು ತುಂಬಾ ಜನಕ್ಕೆ ನಮ್ಮೂರು ಯಾವ್ದು ಅಂತ ಕೇಳಿದಾಗ ಹಾಸನ ಅಂತ ಕೇಳೋರು. ಸಕಲೇಶ್ಪುರ ಅಂತಂದ್ರೆ ಯಾರಿಗೂ ತುಂಬಾ ಜನಕ್ಕೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಓವರ್ ಆಲ್ ಇಂಡಿಯಾದಲ್ಲಿ ನೀವು ಎಲ್ಲಿಗೆ ಹೋಗ್ರಿ ಸಕಲೇಶ್ಪುರ ಅಂತಂದ್ರೆ ಹೌದು ಹೆಸರೆಲ್ಲೋ ಕೇಳಿದೀನಿ, ಎಲ್ಲೋ ನೋಡಿದೀನಿ ಅಂತ ಹೇಳ್ತಾರೆ. ಆದಷ್ಟು ಎಲ್ಲೋ ಸೋಲೋ ಟ್ರಾವೆಲಿಂಗ್ ಮಾಡಿದೀನಿ. ಬಟ್ ಸಕಲೇಶ್ಪುರಕ್ಕಂತೂ ಸಕಲೇಶ್ಪುರ ಅಂತಲ್ಲ, ಈ ರೂಟ್ಗೆ ಧರ್ಮಸ್ಥಳವರೆಗೂ ವರ್ಷಕ್ಕೆ ಮಿನಿಮಮ್ ಅಂದ್ರು 20-30 ಸಲ ಬರ್ತೀವಿ. ಹೌದಾ? ಕಂಪಲ್ಸರಿ ಅದು ಮಾತ್ರ. ಅಂಡ್ ಇನ್ನೊಂದು ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡ್ಬೇಕು ಲೈಫ್ ಅಲ್ಲಿ. ಒಂದ್ಸಲ ಆದ್ರೂ ನೀವ್ ಎಲ್ಲಿಂದ ಬರ್ತೀರಾ ಇಲ್ಲೋ, ಮಂಗ್ಳೂರ್ ಟ್ರೈನ್ ಅಂತೂ ಒಂದ್ಸಲ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೂಟ್ಗೆ ಒಂದ್ಸಲ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಅಲ್ಲಿ ಕಾಣಿಸೋ ಸ್ವರ್ಗ ಇನ್ನೆಲ್ಲೂ ಇಲ್ಲ. ಹೌದು, ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ಆಯ್ತಾ, ಏನಿಲ್ಲ ಅಂತಂದ್ರು ನಾನು ಅವಾಗ್ಲೇ ನಿಮಗೆ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಲೇ ಇರ್ತೀನಿ, ಸಕಲೇಶ್ಪುರ ಕಂಪ್ಲೀಟ್ ಮಾಡ್ತೀನಿ, ಫುಲ್ ಪೀಸ್ಫುಲ್ ಆಗಿರ್ತೀನಿ. ಅಂದ್ರೆ ಕನಿಷ್ಠ ಪಕ್ಷ 5 days ಆದ್ರೂ ಬೇಕಾಯ್ತಾ. 5 ದಿನ ನಮಗೆ ಸಕಲೇಶ್ಪುರದಲ್ಲಿ ಎಲ್ಲ ಇದು ಮಾಡ್ಬೋದು. ಇವಾಗ ಮನೇಲಿ ಸುಳ್ಳು ಹೇಳ್ಬಿಟ್ಟ ಇಲ್ಲಿರೋದು. ಅದೇನೋ ಮಾಡಕ್ಕಾಗಲ್ಲ. ಕೆಲವೊಂದು ಟ್ರಿಪ್ ಅಂದ್ರೆ ಹಂಗೆ ಎಲ್ಲಾ ಕಡೆನೂ ನಾವು ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂದಾಗ ಎಲ್ಲಾರು ಎಲ್ಲ ಅಪ್ಪ ಅಮ್ಮನ ತುಂಬಾ ಖುಷಿಯಿಂದ ಹೋಗ್ ಬನ್ರಿ ಅಂತ ಯಾರು ಹೇಳಲ್ಲ. ಬಟ್ ಎಲ್ಲಿಗೆ ಸುಳ್ಳು ಹೋಗ್ರಿ, ಏನೇ ಮಾಡ್ರಿ ತುಂಬಾ ಸೇಫ್ಟಿಯಾಗಿ ಹೋಗಿ ಬನ್ನಿ. ಅದಕ್ಕೆ ನಿಮ್ಮನ್ನ ನಂಬ್ಕ ಬರೋದು ಸೇಫ್ಟಿ ಆಗಿ. ನಂದು ಇದ್ದಿದ್ ಪ್ಲಾನ್ ಬೇರೆದು, ಸಡನ್ ಆಗಿ ಚೇಂಜ್ ಮಾಡಿ ನಾನು ಇಲ್ಲೇ ಸ್ಟೇ ಆಗಿ ನೆನ್ನೆ ಪ್ಲೇಸಸ್ ನೋಡ್ಕೊಂಡು ಫುಲ್ ಸೈಕ್ ಆಗಿ ಅಲ್ಟಿಮೇಟ್ ಆಗಿತ್ತು. ಇಲ್ಲಿವರೆಗೂ ನೋಡಿ ಪ್ಲೇಸಸ್ಗಿನ ಮತ್ತೆ ಇನ್ನೂ ಎಕ್ಸ್ಟ್ರಾ ಪ್ಲೇಸಸ್ ಇತ್ತು, ಅಷ್ಟು ನೋಡಿ ಮತ್ತೆ ಇವತ್ತು ಈ ರೂಟಿಗೆ ಬಂದಿರೋದು. ನಿಜ ಅಲ್ಟಿಮೇಟ್ ಆಗೈತೆ. ಇನ್ನು ಸಂಜೆವರೆಗೂ ಟೈಮ್ ಐತೆ, ಫುಲ್ ಪ್ಲೇಸಸ್ ತೋರಿಸ್ತಾರೆ ಬ್ರೋ. ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಮಿಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಕಲೇಶ್ಪುರದಲ್ಲಿ ಬಂದ್ಮೇಲೆ ದಿಲೀಪ್ ಬ್ರೋ ಅಂತ ಮಿಸ್ ಮಾಡಕ್ಕೆ ಹೋಗ್ಬೋದು. ಓಕೆ ಸಿಗೋಣ, ನಾನು ಹಾಕ್ತೀನಿ ನೋಡಿ, ಫಾಲ್ಸ್ ತೋರಿಸ್ತೇನೆ ಆಯ್ತಾ, ಹೇಗಿದೆ ಅಂತ ನೀವೇ ನೋಡ್ಬೇಕು. ಖಂಡಿತ ಯಾರ್ಯಾರು ನೋಡಿದೀರಾ, ನೋಡಿರೋರು ಕಮೆಂಟ್ ಹಾಕ್ರಿ. ಅದ್ರ ಫೀಲಿಂಗ್ಸ್ ನಿಮ್ಗೆ ಏನು ಅಂತ ಗೊತ್ತಿರುತ್ತೆ. ಅದ್ರ ಬಗ್ಗೆ ಒಂದ್ 4 ಮನ್ಸು ಬಿಟ್ಟು ಮಾತಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಸದ್ಯಕ್ಕೆ ಇವಾಗ ನಾನು ತೋರಿಸ್ತೀನಿ ವಾಟರ್ ಫಾಲ್ಸ್. ಬಟ್ ಒಂದು ಪದೇ ಹೇಳ್ತಾ ಇದ್ದೀನಿ ನೋಡಿ, ಇದು ಹೈವೇ, ತುಂಬಾ ವೆಹಿಕಲ್ಗಳು ಓಡಾಡೋ ಜಾಗ.
ಇದು ಆಕ್ಚುಲಿ ಟೂರಿಸ್ಟ್ ಪ್ಲೇಸಸ್ ಅಂದ್ರೆ ಯಾವ್ದನ್ನು ಇಲ್ಲಿ ನಿಲ್ಸಿ ಮಾಡೋದಕ್ಕಾಗ್ಲಿ ಯಾರು ವ್ಯವಸ್ಥೆ ಏನು ಮಾಡಿರಲ್ಲ, ಯಾಕೆಂದ್ರೆ ದೈವ ಆಗಿರುತ್ತೆ. ಇದು ನಾವು ಖುಷಿಯಿಂದ ನೋಡ್ತೀವಿ ಅಂತಂದಾಗ ಅದನ್ನ ತುಂಬಾ ಸೇಫ್ಟಿ ಆಗಿ ನಮ್ಮಲ್ಲಿ ನಾವು ಕೇರ್ ಇಟ್ಕೊಂಡು ನೋಡೋದು ತುಂಬಾ ಒಳ್ಳೇದಾಗುತ್ತೆ. ಆಯ್ತಾ, ತೋರಿಸ್ತೀನಿ ಇದು ವಾಟರ್ ಫಾಲ್ಸ್ ಹೇಗಿದೆ ಅಂತ. ವಿಡಿಯೋ ಮಾಡ್ತಾ